ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸಂಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು. ಐ ಥಿಂಕ್ ಈ ವ್ಲಾಗ್ ಈ ವರ್ಷದ ಕೊನೆಯ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲರಿಗೂ ಬರೋ ಹೊಸ ವರ್ಷ ಒಳ್ಳೆಯದನ್ನೇ ಮಾಡಲಿ ಮತ್ತು ನನಗೂ ಕೂಡ ಒಳ್ಳೇದು ಮಾಡಲಿ ಅಂಥೇಳಿ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಸೊ ಸಂಡೇ ಮಾರ್ನಿಂಗೇ ಎಲ್ಲ ಕೆಲಸ ಮುಗಿಸಿ ಫಸ್ಟು ದೇವ್ರಿಗೆ ದೀಪ ಹಚ್ಬಿಡೋಣ ಅಂಥೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅವತ್ತು ನಾನ್ ವೆಜ್ ಪ್ರಿಪ್ರೇಷನ್ ಮಾಡಬೇಕಿತ್ತು. ಸೊ ಹಾಗಾಗಿ ಅಪ್ಪ ಮಗ ಇಬ್ಬರು ಕೂಡ ಚಿಕನ್ ತರೋದಕ್ಕೆ ಹೋಗಿದ್ದರು. ಅವ್ರು ಬರೋ ಅಷ್ಟರಲ್ಲಿ ನಾನು ದೇವರಿಗೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡ್ಬೋಣ ಅಂದ್ಕೊಂಡೆ. ಫಸ್ಟಿಗೆ ದೇವರೆಲ್ಲ ತೊಳೆದು ಪೂಜೆ ಮಾಡೋಣ ಅಂದ್ಕೊಂಡೆ. ಬಟ್ ಚಿಕನ್ ಮಾಡಬೇಕಾಗಿದ್ದರಿಂದ ಸ್ವಲ್ಪ ಪ್ರಿಪ್ರೇಷನ್ ಲೇಟ್ ಆಗಿಬಿಡುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಟೈಮ್ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ಇಲ್ಲ ನಾಳೆ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯಿತು ನಾಳೆ ಅಂದರೆ ಮಂಡೇ ಅಮಾವಾಸ್ಯೆ ಇದೆ ಅಂತ. ಸೊ ಅವತ್ತು ಮಾಡೋಕ್ಕಾಗಲ್ಲ. ನೋಡೋಣ, ಆ್ಯಕ್ಚುಲಿ ಹೊಸ ವರ್ಷದ ದಿನವೇ ಮಾಡ್ಬೋದೇನೋ. ದೇವ್ರನ್ನ ತೊಳೆದು ಪೂಜೆನ ಮಾಡೋಣ ಅಂಥೇಳಿ ಅಂದ್ಕೊಂಡು ಸುಮ್ಮನೆ ಆದೆ. ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ 5 days ಆಗಿಬಿಟ್ಟಿತ್ತು ನಾನು ಪೂಜೆ ಮಾಡಿ. ಇವತ್ತಿನ ದಿನ ನನ್ನ ಮಗನೇ ಮಾಡ್ತಾಯಿದ್ದ ಇಷ್ಟು ದಿನ, ನಾನು ಮಾಡೋ ಹಾಗಿರಲಿಲ್ಲ ಅಂಥೇಳಿ. ಅವ್ನು ಮಾಡಿದ್ರೆ ಗೊತ್ತಲ್ವ, ದೇವ್ರ ಮನೆ ಎಲ್ಲ ಹಿಂಗೆ ಬೇಕು ಹಂಗೆ ಮಾಡಿಬಿಟ್ಟಿರ್ತಾನೆ. ಒಂಥರ ಸಮಾಧಾನ ಇರಲ್ಲ. ಅದಕ್ಕೋಸ್ಕರ ಅಂತಲೇ ದೇವ್ರು ತೊಳೆದು ಮಾಡೋಣ ಅಂದ್ಕೊಂಡೆ. ಬಟ್ ಅವರು ಲಾಸ್ಟ್ ಮೂಮೆಂಟಲ್ಲಿ ನಾನ್ ವೆಜ್ ಪ್ಲ್ಯಾನ್ ಮಾಡಿದ್ರಿಂದ ಕ್ಯಾನ್ಸಲ್ ಆಯಿತು ಅಷ್ಟೇ. ಸೊ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಆಮೇಲೆ ಊಟ ಅಡುಗೆ ಪ್ರಿಪ್ರೇಷನ್ ಹಿಂಗೆ ನಿಂತ್ಕೊಂಬಿಟ್ಟೆ. ಸೊ ಅಲ್ಲೂ ಕೂಡ ನಾನು ವ್ಲಾಗ್ ಮಾಡ್ಕೊಳ್ಳಿಲ್ಲ. ಸಂಡೇ ಆಗಿದ್ದರಿಂದ ಆಲ್ಮೋಸ್ಟ್ ಲೇಟಾಗೆ ಎದ್ದಿರ್ತೀವಿ ಎಲ್ಲರೂ. ಮತ್ತೆ ಎಲ್ಲ ಮನೆ ಕೆಲಸ ಲೇಟು, ಆಮೇಲೆ ಪೂಜೆ ಮಾಡಿದ್ದು ಮತ್ತು ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು. ಅದರಲ್ಲೂ ಮಾರ್ನಿಂಗೇ ಎಲ್ಲ 3 ಥರ ಅಂದರೆ ತುಂಬ ದಿನದಿಂದ ಕೇಳ್ತಾಯಿದ್ರು ನಾನ್ ವೆಜ್ದು ಏನು ಹೇಳ್ತಾರೆ ಚಿಕನ್ ಮಂಚೂರಿ ಮಾಡಿಕೊಡು ಅಂಥೇಳಿ. ಬಟ್ ಅದು ತುಂಬ ಪ್ರಿಪ್ರೇಷನ್ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ನಾನು ಅವಾಯ್ಡ್ ಮಾಡ್ತಾನೆ ಬರ್ತಾಯಿದ್ದೆ. ಕಬಾಬ್ ಮಾಡ್ಕೊಂಡು ಬಂದುಬಿಡ್ತಾಯಿದ್ದೆ. ಸೊ ಈ ಸಲ ಇಲ್ಲ ಮಾಡಲೇಬೇಕು ಅಂದರು. ಆಯಿತು ಮಾಡೋಣ ಬಿಡು ಅಂದ್ಬಿಟ್ಟು ಅಡುಗೆ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅಡುಗೆಗೆ ಬಂದುಬಿಟ್ಟು ಮೊಸರು ಬಜ್ಜಿ ಮತ್ತು ಬಿರಿಯಾನಿ ಮಾಡಿದ್ದೆ. ಸೊ ಬಿರಿಯಾನಿ ಇನ್ನೂ ಕುಕ್ಕರಲ್ಲಿ ಇದು ಮಾಡ್ತಾಯಿತ್ತು. ಅಷ್ಟರಲ್ಲಿ ಫ್ರೈ ಮಾಡೋಣ. ಫ್ರೈ ಮಾಡೋ ಅಂಥದ್ದು ಪ್ಲ್ಯಾನ್ ಇರಲಿಲ್ಲ. ಏಕೆಂದರೆ ನನಗೆ ಇಷ್ಟ, ಪರ್ಸ್ನಲಾಗಿ ಫ್ರೈ ಇಷ್ಟ ಬಿರಿಯಾನಿ ಜೊತೆಗೆ. ಸೊ ಅದಕ್ಕೆ ಅಂತಲೇ ನನಗೆ ಮತ್ತು ನನ್ನ ಮಗನಿಗೆ ಅಂಥೇಳಿ ಸ್ವಲ್ಪ ಮಾಡ್ಕೊಂಡಿದ್ದು. ಅದಾದಮೇಲೆ ಫಸ್ಟಿಗೆ ಚಿಕನ್ ಮಂಚೂರಿ ಮಾಡೋದಕ್ಕೆ ಸೊ ಎಲ್ಲ ಕಲಸಿಟ್ಕೊಂಡಿದ್ದೆ. ಸೊ ಯಾವುದೋ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ಕೊಂಡಿಲ್ಲ. ಯಾಕೆಂದರೆ ತುಂಬ ಐಟಮ್ ಇದರಿಂದ ರೆಸಿಪಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಇನ್ನೂ ಕೂಡ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಸೊ ಅದು ಟೇಸ್ಟ್ ಎಲ್ಲ ನೋಡಿಬಿಟ್ಟು ಕರೆಕ್ಟಾಗಿತ್ತು ಅಂಥೇಳಿ ಎಲ್ಲದನ್ನು ಫಸ್ಟು ಚಿಕನ್ನ ಫ್ರೈ ಮಾಡ್ಕೊಂಡು ಆದಮೇಲೆ ಇದು ಒಗ್ಗರಣೆ ಮಾಡೋವಂಥದ್ದು. ಸೊ ನೀವು ಯಾವ ರೀತಿ, ನಿಮ್ಗೆ ಯಾರಿಗಾದರೂ ಚಿಕನ್ ಮಂಚೂರಿ ಮಾಡೋದು ಏನಾದರೂ ಐಡಿಯಾ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಮಾಡ್ತೀರಾ ಏನು ಅಂತ ಹೇಳಿಬಿಟ್ಟು. ಸೊ ನಾನು ಮಾಡೋದು ಬಂದುಬಿಟ್ಟು ಫಸ್ಟು ಚಿಕನ್ನ ನಾನು ಮ್ಯಾರಿನೇಟ್ ಮಾಡ್ಕೊಳ್ತೀನಿ. ಮೊಸರು, ಉಪ್ಪು, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಮತ್ತು ಸ್ವಲ್ಪ ಕಾರ್ನ್ಫ್ಲೋರು, ಸ್ವಲ್ಪ ಮೈದಾ, ಅದಾದಮೇಲೆ ಕಾಳು ಮೆಣಸು ಪುಡಿ, ಇದಿಷ್ಟನ್ನು ಹಾಕಿ ನಾನು ಮ್ಯಾರಿನೇಟ್ ಮಾಡಿಟ್ಕೊಳ್ತೀನಿ. ಅದನ್ನು ಮ್ಯಾರಿನೇಟ್ ಆದಮೇಲೆ ನಾನು ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಆಯಿಲು, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕರಿಬೇವು ಮತ್ತು ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ಚಿಲ್ಲಿ ಸಾಸು, ಸ್ವಲ್ಪ ಟೊಮೊಟೊ ಕೆಚಪ್ಪು, ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನೇನು ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಂಡಿದ್ನಲ್ವ, ಸೊ ಅದನ್ನು ಹಾಕಿ ಒಗ್ಗರಣೆ ಥರ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ನಾನು ಮಾಡೋವಂಥದ್ದು. ಶಾರ್ಟಾಗಿ ನಾನು ಯಾವ ರೀತಿ ಮಾಡಿದೆ ಅಂತ ಕೂಡ ನಾನು ನಿಮಗೆ ಹೇಳಿಬಿಟ್ಟಿದ್ದೀನಿ. ಸೊ ಇದಿಷ್ಟು ನಾನು ಮಾಡಿದಂಥದ್ದು ಚಿಕನ್ ಮಂಚೂರಿಗೆ. ನೀವು ಯಾವ ರೀತಿ ಮಾಡ್ತೀರಾ, ಬೇರೆ ರೀತಿ ಏನಾದರೂ ಮಾಡ್ತೀರಾ ಅಂದರೆ ನನಗೆ ಕಮೆಂಟ್ ಮಾಡಿ. ಸೊ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಸೊ ಇದಿಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಮನೆಯವರ ಚಿಕ್ಕಪ್ಪ ಕೂಡ ಬಂದರು. ಸೊ ಅವ್ರು ಬಂದಿದ್ದು ನನಗೆ ಖುಷಿ ಆಯಿತು. ಆಲ್ಮೋಸ್ಟ್ 2 weeks 3 weeks ಆಗಿಬಿಟ್ಟಿತ್ತು ಅವರು ಬಂದು. ಅವರು ಬಂದ್ರಲ್ಲ, ಹೇಗೂ ನಾನು ಮಾಡಿರೋದನ್ನ ಅವರು ಕೂಡ ಟೇಸ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡು ಅವ್ರಿಗೂ ಕೂಡ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಕೂಡ ಮಾಡಿದ್ವಿ. ಅವ್ರಿಗೂ ಇಷ್ಟ ಆಯಿತು. ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದ್ಯಾ, ಬಿರಿಯಾನಿ ಇರ್ಬೋದು ಮತ್ತು ಮಂಚೂರಿ ಇರ್ಬೋದು ಮತ್ತು ಫ್ರೈ ಎಲ್ಲನೂ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಖುಷಿ ಆಯಿತು ನನಗೆ ಅವರು ಆ ರೀತಿ ನನಗೆ ಕಾಂಪ್ಲಿಮೆಂಟ್ ಕೊಟ್ಟಾಗ. ಸೊ ಬೆಳಗ್ಗೆಯಿಂದ ಆಲ್ಮೋಸ್ಟ್ 1 o'clock 1:30ವರೆಗೂ ಇದೇ ರೀತಿ ಊಟದಲ್ಲೇ ಅಡುಗೆ ಪ್ರಿಪ್ರೇಷನ್ ಮನೆ ಕೆಲಸದಲ್ಲೇ ಮುಗ್ದೋಯ್ತು. ಸೊ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅವರೆಲ್ಲ ಮನೇಲಿದ್ದರೆ ವ್ಲಾಗ್ ಮಾಡ್ಕೊಳ್ಳೋದು ಕಷ್ಟನೇ. ತುಂಬ ಒಂಥರ ಗಲಾಟೆ ಮಾಡ್ತಿರ್ತಾರೆ, ಟಿ ವಿ ಜೋರಾಗಿ ಸೌಂಡ್ ಹಾಕಿರ್ತಾರೆ.
ಸೊ ಹಾಗಾಗಿ ಮಾಡ್ಕೊಂಡಿಲ್ಲ, ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಸೊ ಹಸ್ಬೆಂಡು ಒಂಥರ ರಿಯಾಕ್ಷನ್ ಕೊಡ್ತಾಯಿದ್ರು, ಸೈಡಲ್ಲಿ ಕುತ್ಕೊಂಡು ಹಂಗೆ ವಿಡಿಯೋ ಮಾಡ್ತಾಯಿದ್ರೆ ವಿಡಿಯೋ ಮಾಡುವಾಗ ಸೈಲೆಂಟ್ ಆಗಿಬಿಡ್ತಾಯಿದ್ರು. ವಿಡಿಯೋ ಆಫ್ ಆಯಿತು ಅಂತಂದರೆ ಮತ್ತೆ ರಿಯಾಕ್ಷನ್ ಕೊಡ್ತಾಯಿದ್ರು. ಅದನ್ನೇ ಹೇಳ್ತಾಯಿದ್ದೆ, ನೀವು ಏನು ಆಫ್ಲೈನ್ ಮಾಡ್ತೀರಲ್ವ, ಅಂದರೆ ಆಫ್ ಕ್ಯಾಮ್ರಾ ಮಾಡ್ತೀರಲ್ವ, ಅದನ್ನು ಆನ್ ಕ್ಯಾಮ್ರಾ ಮಾಡಿ ಅಂತೇಳಿ. ಸೊ ಮಾಡಲ್ಲ ನಾನು ಅಂತೇಳಿ ಅವ್ರು ಹಂಗೆ ಏನು ಗೊತ್ತಾ, ಆಫ್ ಕ್ಯಾಮ್ರಾ ತುಂಬ ತಮಾಷೆ ಜೋಕು ಎಲ್ಲ ಮಾಡ್ತಾಯಿರ್ತಾರೆ. ಬಟ್ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕಾನ್ಷಿಯಸ್ ಆಗಿಬಿಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಎಷ್ಟು ಅವ್ರದ್ದು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗುತ್ತೆ ಅಷ್ಟನ್ನು ನಾನು ವೀಡಿಯೋದಲ್ಲಿ ಇದು ಮಾಡ್ಕೊಳ್ತೀನಿ, ಆ್ಯಡ್ ಮಾಡ್ಕೊಳ್ತೀನಿ ಅಷ್ಟೇ. ಅದಾದಮೇಲೆ ಈ ಒಂದು ಕುಚ್ಚು ಕಟ್ಟಿದೆ ನಾನು, ಕ್ರೋಶಾ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನೂ ಕುಚ್ಚು ಕಟ್ಟಿಲ್ಲ, ಕಂಪ್ಲೀಟಾಗಿ ಕುಚ್ಚು ಕಟ್ಟಿದ ಮೇಲೂ ಕೂಡ ಅದನ್ನು ಶೇರ್ ಮಾಡ್ತೀನಿ. ಸೊ ಒಂದೇ ಥರ 3 ಸ್ಯಾರಿಗೂ ನಮಗೆ ಹೇಳಿದರು ಅವರು. ಇದು ಬಂದುಬಿಟ್ಟು ಸ್ಯಾರಿ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ, ಸೆಲ್ಫ್ ಕಲರು. ಬಟ್ ಅವರು ಪಿಂಕ್ ಕಲರಲ್ಲಿ ಬ್ಲೌಸ್ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಪಿಂಕ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಪಿಂಕು ಮತ್ತು ಗ್ರೀನ್ ಆ್ಯಡ್ ಮಾಡಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಡಿಸೈನ್ ಬರುತ್ತೆ ಅಂಥೇಳಿ ನಾನು ತೋರಿಸ್ತೀನಿ, ಅದನ್ನು ಶೇರ್ ಮಾಡ್ತೀನಿ. ಸೊ ಇದಕ್ಕೆ ನಾನು ಪ್ರೈಸ್ ಹೇಳೋದಂದರೆ 400. ಲಾಸ್ಟ್ ವೀಡಿಯೋದಲ್ಲಿ ಅದರಲ್ಲೂ ಕಾಮೆಂಟ್ ಮಾಡಿದ್ರಿ, 400 ಇದಕ್ಕೆ ಚಾರ್ಜ್ ಮಾಡ್ತೀನಿ ನಾನು. ಹಾಯ್ ಫ್ರೆಂಡ್ಸ್, ಈ ವರ್ಷದ ಲಾಸ್ಟ್ ವ್ಲಾಗ್ ಅಂದ್ಕೊಳ್ತೀನಿ ಇದು. ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಬಂದ್ಬಿಟ್ಟು ಸಂಡೇ, ಎಲ್ಲ ಪ್ರಿಪ್ರೇಷನ್ ಮಾಡೋಣ ನಾನ್ ವೆಜ್ ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ಹೇಳ್ತಾ ಇದ್ರು ಚಿಕನ್ ಮಂಚೂರಿ ಮಾಡು ಅಂತ. ನಾನು ಮಾಡಿರೋದು ತುಂಬ ಪ್ರೊಸೆಸ್ ಹಿಡಿಯುತ್ತೆ, ಜಾಸ್ತಿ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು ಇವತ್ತು ಮಾಡು. ನಾನು ಆ್ಯಕ್ಚುಲಿ ಅಂದ್ಕೊಂಡೆ ಟ್ಯೂಸ್ಡೇ ಮಾಡೋಣ ಅಂತ, ಏಕೆಂದರೆ ವೆಡ್ನೆಸ್ಡೇ ನ್ಯೂ ಇಯರ್ ಇರುತ್ತಲ್ವ. ಸೊ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಟ್ಯೂಸ್ಡೇ ಎಲ್ಲ ಆಗುತ್ತೆ. ಸಂಡೇ ಎಲ್ಲ ಮನೇಲಿ ಇರೋದ್ರಿಂದ ಆರಾಮಾಗಿ ಕುತ್ಕೊಂಡು ತಿನ್ಬೋದು ಅಂತೇಳಿ ಇವತ್ತೇ ಮಾಡಿದ್ದೀನಿ. ಮಾಡಿಬಿಟ್ಟು ಅದು ಕ್ಲಿಪ್ಪಿಂಗ್ಸ್ ಕೂಡ ನಾನೇನು ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಅಡುಗೆ ಸ್ವಲ್ಪ ಲೇಟ್ ಆಯ್ತು. ಈಗ ನಾನೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿಬಿಟ್ಟು ಆದಮೇಲೆ ಅವರು ಚಿಕನ್ ತೊಗೊಂಬರಕ್ಕೆ ಹೋಗಿದ್ರು. ತೊಗೊಂಡು ಬಂದಮೇಲೆ ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅಂಥದ್ದು. ಆಲ್ಮೋಸ್ಟ್ 12:30 ಆಗಿಬಿಟ್ಟಿತ್ತು. ಸೊ 12:30 ಕೂತ್ಕೊಂಡು ಎಲ್ಲರೂ, ನಮ್ಮ ಚಿಕ್ಕಪ್ಪ ಕೂಡ, ಅಂದರೆ ನಮ್ಮ ಮನೆಯವ್ರ ಚಿಕ್ಕಪ್ಪ ಕೂಡ ಬಂದಿದ್ದರು. ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಕೂಡ ಮಾಡಿದ್ವಿ. ಬ್ರಂಚ್ ಅಂತಾರಲ್ಲ ಹಂಗೆ, ಬ್ರೇಕ್ಫಾಸ್ಟು ಆಯಿತು, ಲಂಚು ಆಯಿತು, ಆ ಥರ ಮಧ್ಯದಲ್ಲಿ ಕೂತ್ಕೊಂಡು. ಸೊ ಇವಾಗ ಅಪ್ಪ ಮಗ, ನನ್ನ ಮಗನ ಪ್ಯಾಂಟು ಸ್ಟಿಚ್ ಬಿಟ್ಟು ಹೋಗಿದೆ. ಯಾಕೆಂದರೆ ಅವನು ತೊಗೊಂಡಾಗಲೇ ಹೇಳ್ದೆ ಯೂನಿಫಾರ್ಮ್ ಅವನಿಗೆ ಸ್ವಲ್ಪ ಶಾರ್ಟ್ ಸೈಜ್ ತೊಗೊಂಬಿಟ್ಟಿದ್ದ, ಅವನು ಚಿಕ್ಕ ಸೈಜು. ಹೇಳ್ದೆ ಒಂಚೂರು ದೊಡ್ಡ ಸೈಜ್ ತೊಗೊಳ್ಳೋ ಅಂತ ಹೇಳಿದ್ರೆ, ಇಲ್ಲ ಇದೆ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡಿದ್ದ. ಈಗ ಡ್ಯಾನ್ಸಿಗೆಲ್ಲ ಸೇರಿದ್ನಲ್ವ, ಸೊ ಹಾಗಾಗಿ ಡ್ಯಾನ್ಸ್ ಮಾಡುವಾಗ ಅದು ಹೊಲಿಗೆ ಬಿಟ್ಕೊಂಬಿಟ್ಟಿದೆ ಅವನಿಗೆ, ಟೈಟ್ ಆಗಿಬಿಟ್ಟು. ಸೊ ಅದನ್ನು ಇವತ್ತು ಸ್ಟಿಚಿಂಗ್ ಒಳಗೆ ಹೋಗಿದ್ದಾನೆ ನನ್ನ ಮಗ. ಏನಂದರೆ ಗೊತ್ತಾ, ಅದೇ ಒಂದು 4-5 ಡೇಸಿಂದ ರಜಾ ಇತ್ತು ಅವನಿಗೆ. ಹೋಗ್ಬಿಟ್ಟು ಕೊಟ್ಬಿಟ್ಟು ಬಾರ ಅಂದರೆ ಅವ್ರಿಗೆ ಕೊಟ್ಟಿಲ್ಲ. ಒಂದ್ಸಲ ಏನೋ ಎತ್ಕೊಂಡು ಹೋಗಿದ್ದೆ, ಬಟ್ ಅವಾಗ ಕ್ಲೋಸ್ ಆಗಿತ್ತು ಅಂತ ರಿಟರ್ನ್ ಬಂದುಬಿಟ್ಟಿದ್ದ. ಇವಾಗ ಎತ್ಕೊಂಡು ಹೋಗಿದ್ದಾರೆ, ಅದಕ್ಕೆ ವಿಡಿಯೋ ಮಾಡಬೇಡ ಅಂತೇಳಿ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ನಮ್ಮ ಮನೇಲಿ ಏನು ಗೊತ್ತಾ, ಈ ಸಂಡೇ ಬಂದ್ಬಿಟ್ಟು ಅಂದರೆ ಕೇರಮ್ ಕುತ್ಕೊಂಡಿರ್ತಾರೆ, ಟಪ್ ಅಂತ ಸೌಂಡು, TV ಸೌಂಡು. ಹಂಗಾಗಿ ನಾನು ಅವರು ಮನೇಲಿದ್ದಾಗ ಜಾಸ್ತಿ ಬ್ಲಾಗೇ ಮಾಡ್ಕೊಳಕ್ಕಾಗಲ್ಲ. ಪದೇ ಹೇಳ್ತಾ ಇರಬೇಕು, ಕಮ್ಮಿ ಮಾಡಿ ಅಂತೇಳಿ. ಸೊ ಹಾಗಾಗಿ ಮಾಡಿಲ್ಲ. ಇವತ್ತು ಕುಚ್ಚು ಕೂಡ ಕಟ್ಟಬೇಕಿತ್ತು, ಬಟ್ ನಾನ್ ವೆಜ್ ತಿಂತೀನಿ ಅಂದ್ಬಿಟ್ಟು ನಾನೇನು ಅದನ್ನು ಮುಟ್ಟಕ್ಕೆ ಹೋಗಿಲ್ಲ. ಕುಚ್ಚು ಕಟ್ಟಿಟ್ಟಿದ್ದೀನಿ ಆಲ್ರೆಡಿ, ಇನ್ನೊಂದು ಸೀರೆ ಬ್ಯಾಲೆನ್ಸ್ ಇದೆ, ಅದನ್ನು ಕ್ರೋಶಾ ವರ್ಕ್ ಮುಗಿದಿದೆ, ಕುಚ್ಚು ಕಟ್ಟಬೇಕು. ಸೊ ಅದನ್ನು ನಾಳೆ ಮಾಡ್ಕೊಳ್ಳೋಣ. ನಾಳೆ ಅಂದರೆ ಇವತ್ತು ದೇವ್ರು ತೊಳೆದು ಪೂಜೆ ಮಾಡೋಣ ಅಂದ್ಕೊಂಡೆ, ಬಟ್ ನಾನ್ ವೆಜ್ ತಂದಿದ್ರಿಂದ ಪ್ರಿಪ್ರೇಷನ್ ಮಾಡೋಕ್ಕೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇವತ್ತು ತೊಳಿಲಿಲ್ಲ. ಅಟ್ಲೀಸ್ಟ್ ನಾಳೆ ಆದರೂ ತೊಳೆಯೋಣ. ಅಂದರೆ ನಾಳೆ ಬಂದ್ಬಿಟ್ಟು ಅಮಾವಾಸ್ಯೆ ಇದೆ, ನೋಡೋಣ. ಆದರೆ ವೆಡ್ನೆಸ್ಡೇ ಹೊಸ ವರ್ಷ ದಿನವೇ ತೊಳಿಬೇಕು, ದೇವ್ರು ತೊಳೆದ್ಬಿಟ್ಟು ಪೂಜೆ ಮಾಡಬೇಕು. ಇಲ್ಲಾಂದರೆ ಯಾವಾಗಾಗುತ್ತೆ ಅವಾಗ ನೋಡೋಣ. ಅದಾದಮೇಲೆ ಹೊಸ ವರ್ಷ ಬರ್ತಾಯಿದೆ, ಯಾವುದೇ ರೀತಿ ಎಕ್ಸೈಟ್ಮೆಂಟ್ ಇಲ್ಲ ನನಗೆ. ಏನೋ ಗೊತ್ತಿಲ್ಲ, ಪ್ರತಿ ವರ್ಷ ಏನೋ ಒಂದು ಹೊಸ ವರ್ಷ ಬರ್ತಾಯಿದೆ ಅಂತ ಹೇಳಿದ್ರೆ ಒಂಥರ ಎಕ್ಸೈಟ್ಮೆಂಟ್ ಇತ್ತು. ನಮಗೆ ಯುಗಾದಿ ಆದರೂ ಕೂಡ ಕ್ಯಾಲೆಂಡರ್ ವರ್ಷ ಕೂಡ ನಮಗೆ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಲೈಫಲ್ಲಿ. ಸೊ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಲ್ವ. ಸೊ ಹಾಗಾಗಿ ಪ್ರತಿ ವರ್ಷ ಒಂಥರ ಎಕ್ಸೈಟ್ಮೆಂಟ್ ಇರ್ತಾಯಿತ್ತು. ಈ ವರ್ಷ ಅನಿಸ್ತಾನೆ ಇಲ್ಲ ನನಗೆ ನಿಜವಾಗ್ಲೂ. ನಮ್ಮ ಮನೆಯವರು ನ್ಯೂ ಇಯರ್ ಅಂತ ನನ್ನ ಮಗ ಅಂತ ಅಂದಾಗ ಹೌದಲ್ವಾ, ಇನ್ನು ಎಷ್ಟು ದಿನ ಇದೆ ನನಗೆ ಅದು ನೆನಪಿಲ್ಲ ನ್ಯೂ ಇಯರ್ ಯಾವಾಗ ಅಂಥೇಳಿ. ವೆಡ್ನೆಸ್ಡೇ ಅಂತೇಳಿ ಆಮೇಲೆ ಹೇಳಿದ್ರು. ಸೊ ಹೌದಾ, ಆ ಥರ ಏನೋ ಈ ಸಲ ಕ್ರಿಸ್ಮಸ್ಸು ಆ ಥರ ಅನಿಸ್ಲಿಲ್ಲ. ನ್ಯೂ ಇಯರ್ ಬರ್ತಾಯಿದೆ ಅನ್ನೋದು ಒಂದು ಜೋಶಿಲ್ಲ. ವರ್ಷನೇ ಹಿಂಗೆ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಇನ್ನು ಪೂರ್ತಿ ವರ್ಷ ಹೆಂಗಿರುತ್ತಪ್ಪ ಆ ಥರ ಅನ್ನಿಸ್ತದೆ ನನಗೆ. ಬೇಡ, ಚೆನ್ನಾಗಿರಲಿ, ಎಲ್ಲರೂ ಕೂಡ ಚೆನ್ನಾಗಿರಲಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ, ನನಗೂ ಒಳ್ಳೇದು ಮಾಡಲಿ ಅಂತ ತಿಳ್ಕೊಳ್ತೀನಿ. ಈ ವರ್ಷದಲ್ಲಿ ಎಲ್ಲ ಒಳ್ಳೆಯದೇ ಆಗಿದೆ. ಅದರಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ಅಂದ್ಕೊಳ್ದೇ ಇರೋವಂಥದ್ದು ಆಗಿರೋದು ಅಂತಂದರೆ ನನ್ನ ಪೇಮೆಂಟ್ ಬಂದಿರೋವಂಥದ್ದು.
ಸೊ ಅದೊಂದು ತುಂಬ ಖುಷಿ ಇದೆ ನನಗೆ. ಅದು ಕೂಡ ಸ್ವಲ್ಪ ಬೇಜಾರು ಆಗೋ ಥರ ಅನ್ನಿಸ್ತಾ ಇತ್ತು, ಯಾಕೆಂದರೆ ನಂದು $100 ಕಂಪ್ಲೀಟ್ ಆಗಿದ್ದು ಬಂದುಬಿಟ್ಟು ಅಕ್ಟೋಬರಲ್ಲಿ ನಂದು $100 ಕಂಪ್ಲೀಟ್ ಆಯಿತು. ಸೊ ನವಂಬರಿಗೆ ನನ್ನ ಪೇಮೆಂಟ್ ಬರುತ್ತೆ ಅಂತೇಳಿ ಫುಲ್ಲು ಖುಷಿಯಾಗಿದ್ದೆ. ಸೊ ನವಂಬರ್ 21 26 ಒಳಗಡೆ ಬರುತ್ತೆ ಅಂತ. ಸೊ 21 ಆಯಿತು, ಬರುತ್ತೆ ಅಂದ್ಕೊಂಡೆ. 26 ಆದರೂ ಬರಲೇ ಇಲ್ಲ ನನ್ನ ಪೇಮೆಂಟು. ಇದೇನಪ್ಪ ಇವಾಗ ಈ ಥರ ಆಗ್ತಾ ಇದೆಯಲ್ಲ, ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಗೊತ್ತಾ, ಸ್ಟಾರ್ಟಿಂಗ್ $10 ಆಗಿರುತ್ತಲ್ವ. ಸೊ ಆವಾಗ ಗೂಗಲ್ ಪಿನ್ ಅಂತೇಳಿ ಬರುತ್ತೆ ಅಡ್ರೆಸ್ ವೆರಿಫಿಕೇಷನ್ಗೆ, ಅದನ್ನು ಗೂಗಲ್ ಆ್ಯಡ್ಸೆನ್ಸ್ ಓಪನ್ ಆಗುತ್ತಲ್ಲ ಆವಾಗ. ಸೊ ನಾನು ಅಂದ್ಕೊಂಡಿದ್ದೆ ಅಷ್ಟೇ ಮಾಡಿಬಿಟ್ಟು ಪ್ರೋಸೆಸ್ ಮಾಡಿಬಿಟ್ಟು ಏನಿದೆ ಅಕೌಂಟ್ ನಂಬರ್ ಕೂಡ ನಾನು ನನ್ನ ಹಸ್ಬೆಂಡೇ ಕೊಟ್ಟಿದ್ದೆ, ಯಾಕೆಂದರೆ ನನ್ನ ಬ್ಯಾಂಕಲ್ಲಿ ಸ್ವಿಫ್ಟ್ ಕೋಡ್ ಸಿಗ್ತಾ ಇರಲಿಲ್ಲ ನನಗೆ. ಸೊ ಹಾಗಾಗಿ ಅವ್ರದ್ದು ಸ್ವಿಫ್ಟ್ ಕೋಡ್ ಇದ್ದಿದ್ದರಿಂದ ನಾನು ಅವರ ಅಕೌಂಟ್ ನಂಬರ್ನೇ ಕೊಟ್ಟಿದ್ದೆ. ಸೊ ಇಷ್ಟೇ ವೆರಿಫಿಕೇಷನ್ ಮಾಡಿದ್ರೆ ಪೇಮೆಂಟ್ ಬರೋ ಟೈಮಲ್ಲಿ ಪೇಮೆಂಟ್ ಬರುತ್ತೆ, ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಆಮೇಲೆ ಯಾಕೆ ಬಂದಿಲ್ಲ ನನ್ನ ಪೇಮೆಂಟ್ 26 ಆದರೂ ಅಂಥೇಳಿ ಬೇಜಾರಾಗ್ಬಿಡ್ತು. ಸೊ ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ ಆ ಥರ. ಆಮೇಲೆ ಮತ್ತು ಯೂಟ್ಯೂಬಲ್ಲಿ ಇವಾಗ ಏನೇ ಡೌಟ್ ಇದ್ರೂ ಕೂಡ ನಾವು ಯೂಟ್ಯೂಬಲ್ಲೇ ಸರ್ಚ್ ಮಾಡ್ಬೋದು, ಎಲ್ಲ ರೀತಿ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅದರಲ್ಲಿ. ಆಮೇಲೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಫಸ್ಟ್ ಪೇಮೆಂಟ್ ತೊಗೊಳೋದಕ್ಕೆ ಏನೇನು ಪ್ರೊಸೀಜರ್ ಅಂತ ಹೇಳಿದ್ರೆ, ಸೇಮ್ ಗೂಗಲ್ ಪಿನ್ ವೆರಿಫಿಕೇಷನ್ ಆಗಬೇಕು, ಅದಾದಮೇಲೆ ಅಡ್ರೆಸ್ ವೆರಿಫಿಕೇಷನ್ ಆಗಬೇಕು, ಅದೆಲ್ಲ ವೆರಿಫೈಡ್ ಆದಮೇಲೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೂಡ ಕೊಡಬೇಕು, ಆ ಥರ ಇತ್ತು. ಸೊ ಯಾವ ಟ್ಯಾಕ್ಸ್ ಇನ್ಫಾರ್ಮೇಷನ್ ನಾನು ಯಾವುದನ್ನು ಕೊಡಬೇಕು ಆ ಥರ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ನನ್ನ ಮೇಲ್ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಯೂಟ್ಯೂಬಿಂದ ನನಗೆ ಮೇಲ್ ಬಂದಿದೆ, ನಿಮ್ಮ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಇದು ಮಾಡಿ, ನಿಮ್ಮ ಪೇಮೆಂಟ್ ಹೋಲ್ಡ್ ಆಗಿದೆ ಡ್ಯೂ ಟು ಟ್ಯಾಕ್ಸ್ ಇನ್ಫಾರ್ಮೇಷನ್ ಇಸ್ ಮಿಸ್ಸಿಂಗ್ ಅಂತ ಮೇಲ್ ಬಂದಿದ್ದು. ಆವಾಗ ಶಾಕ್ ಆಯ್ತು ನನಗೆ. ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೊಡಬೇಕು, ಇದು ಬೇರೆ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡಿದೆ. ಅಲ್ಲಿ ಏನೇನೆಲ್ಲ ಬಂತು ಅದನ್ನೆಲ್ಲ ಅದೇ ರೀತಿ ಆ್ಯಸ್ ಇಟ್ ಈಸ್ ನಾನು ಆ ಫಾರ್ಮ್ನ ಫಿಲ್ ಮಾಡಿದೆ, ಎಲ್ಲ ಮಾಡಿದೆ. ನನಗೆ ಡೌಟ್ ಬಂದಿದೆಯಲ್ಲಪ್ಪ ಅಂತ ಹೇಳಿದ್ರೆ, ಅಲ್ಲಿ ಪ್ಯಾನ್ ಕಾರ್ಡ್ ನಂಬರ್ನ ಕೇಳ್ತಾ ಇತ್ತು. ಪ್ಯಾನ್ ಕಾರ್ಡ್ ನಂಬರು ನಾನು ಅಂದ್ಕೊಂಡು ಏನು ಗೊತ್ತಾ, ಯಾರ್ದು ಅಕೌಂಟ್ ನಂಬರ್ ಕೊಟ್ಟಿರ್ತೀವಲ್ವ ಪೇಮೆಂಟಿಗೆ, ಅವ್ರದ್ದು ಪ್ಯಾನ್ ಕಾರ್ಡ್ ಕೊಡಬೇಕು ಅಂಥೇಳಿ ನಾನು ಕನ್ಫ್ಯೂಸ್ ಮಾಡ್ಕೊಂಡು ಏನು ಮಾಡಿದೆ, ನನ್ನ ಹಸ್ಬೆಂಡ್ ಪ್ಯಾನ್ ಕಾರ್ಡ್ನ ಕೊಟ್ಟಿದ್ದೆ. ಸೊ ಪ್ಯಾನ್ ಕಾರ್ಡ್ ನಂಬರ್ನ ಕೊಟ್ಬಿಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿಬಿಟ್ಟಿದೆ. ಅದು ಇಂಟರ್ವ್ಯೂ ಅಂತಲೇ ಇತ್ತು. ಆಮೇಲೆ ಹಿಂಗೆ ಅದು ಒಂದ್ಸಲ ನಾವು ಯೂಟ್ಯೂಬಲ್ಲಿ ಯಾವ್ದಾದ್ರು ಒಂದು ಸರ್ಚ್ ಮಾಡಿರ್ತೀವಿ ಅಂತಂದರೆ ಅದೇ ಬರ್ತಾ ಇರುತ್ತಲ್ವ. ಸೊ ಅದರಲ್ಲಿ ಬಂದಾಗಲೂ ಕೂಡ ಆ ಟ್ಯಾಕ್ಸ್ ಇನ್ಫಾರ್ಮೇಷನಲ್ಲಿ ಏನು ನನಗೆ ಡೌಟ್ ಇದ್ದಿದ್ದೇನೆಂದರೆ, ನನಗೆ ನನ್ನ ಪ್ಯಾನ್ ಕಾರ್ಡ್ ಕೊಡಬೇಕಾ ಇಲ್ಲ ಬ್ಯಾಂಕ್ ಅಕೌಂಟ್ ಯಾವ್ದು ಕೊಟ್ಟಿದ್ದೀನೋ ಅದನ್ನು ಕೊಡಬೇಕಾ, ಆ ಥರ ಡೌಟ್ ಇತ್ತು. ಸೊ ಅದನ್ನು ನೋಡಿ ಚೆಕ್ ಮಾಡಿದಾಗ ಆ್ಯಕ್ಚುಲಿ ಅಕೌಂಟ್ ನಂಬರ್ ಇರೋರ್ದಲ್ಲ, ಯಾರು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಇರುತ್ತೆ ಮತ್ತು ಯಾರ್ದು ಇವಾಗ ನನ್ನ ಹೆಸರಲ್ಲೇ ನಾನು ಗೂಗಲ್ ಆ್ಯಡ್ಸೆನ್ಸ್ ಮಾಡಿರೋದು ಮತ್ತು ಅಡ್ರೆಸ್ ವೆರಿಫಿಕೇಷನ್ ಎಲ್ಲ ನನ್ನ ಹೆಸರಲ್ಲೇ ಆಗಿರೋದ್ರಿಂದ ನನ್ನದೇ ಪ್ಯಾನ್ ಕಾರ್ಡ್ ಕೊಡಬೇಕು ಅಂತೇಳಿ ಆವಾಗ ಗೊತ್ತಾಯಿತು ನನಗೆ. ಸೊ ಅವಾಗ ಅದರಲ್ಲಿ ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾವು ಬೇರೆ ಯಾರ್ದಾದ್ರು ಪ್ಯಾನ್ ಕಾರ್ಡ್ ನಂಬರ್ ಕೊಟ್ಟರು ನಮ್ಮದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಏನಿದೆ ಅದು ಕೂಡ ಇದು ಕ್ಯಾನ್ಸಲ್ ಆಗುತ್ತೆ, ಆ ಥರ ಬೇರೆ ಇತ್ತು. ಸೊ ತಕ್ಷಣವೇ ನಾನು ಇಮಿಡಿಯೇಟಾಗಿ ಏನು ಫಾರ್ಮ್ ಫಿಲ್ ಮಾಡಿದೆ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ಹೋಗಿ ಎಷ್ಟು ಸಲ ಹೋಗಿ ನಾನು ರಿಟರ್ನ್ ಬಂದಿದ್ದೀನಿ ಗೊತ್ತಾ ಪ್ಯಾನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ. ಒಂದು 2-3 ಟೈಮ್ಸ್ ನಾನು ಹೋಗೋದು ರಿಟರ್ನ್ ಬರೋದು ಪ್ಯಾನ್ ಕಾರ್ಡ್ ಮಾಡ್ಕೊಳ್ಳೋದಕ್ಕೆ. ಹಿಂಗೆ ಮಾಡಿ ಲಾಸ್ಟ್ ನೆಕ್ ಮೂಮೆಂಟ್ ಬಂದಾಗ ಹೋಗಿದ್ದೀನಿ. ಇನ್ನೇನು ಮಾಡೋವಾಗ ನನ್ನದೇ ಪ್ಯಾನ್ ಕಾರ್ಡ್ ನಂಬರ್ ಕೊಡಬೇಕು ಅನ್ನುವಾಗ ಸೊ ನಾನೇ ಮಾಡಿಸ್ಬೇಕಲ್ವ ಅಂದ್ಬಿಟ್ಟು ಹೋಗಿ ನಾನು ಮಂಡೇನೇ ಹೋಗಿ ನಾನು ಪ್ಯಾನ್ ಕಾರ್ಡ್ ಕೊಟ್ಟೆ. ಅದೃಷ್ಟಕ್ಕೆ ನನಗೆ ಯಾವುದೇ ರೀತಿ ಇದು ಸಿಗಲಿಲ್ಲ, ಮತ್ತು ಏನಂದರೆ ನ್ಯಾಷನಲ್ ಹಾಲಿಡೇ ಸಿಗಲಿಲ್ಲ ಮತ್ತು ವೀಕೆಂಡ್ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಈ ವೀಕ್ ಮಂಡೇ ಕೊಟ್ಟಿದ್ದು ನೆಕ್ಸ್ಟ್ ವೀಕ್ ವೆಡ್ನೆಸ್ಡೇಗೆ ನನ್ನ ಕೈಗೆ ಬಂದು ಸೇರಿತು. ಸೊ ವೆಡ್ನೆಸ್ಡೇ ಬಂದ ತಕ್ಷಣ ನಾನು ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡಿ ಎಲ್ಲ ಮಾಡಿದ್ಮೇಲೆ ನನಗೆ ಅದು ವೆರಿಫೈ ಆಗೋದ್ರೂ 4-5 ಡೇಸ್ ಆದರೂ ವೆರಿಫೈ ಆಗಲಿಲ್ಲ. ಆವಾಗಲೂ ಬೇಜಾರು, ಯಾಕಪ್ಪ ಹಿಂಗಾಗ್ತಾ ಇದೆ, ಇಂಟರ್ವ್ಯೂ ಎಲ್ಲ ಇದೆಯಲ್ಲ ಆ ಥರ ಅಂದ್ಕೊಂಡಿದ್ದೆ. ಸೊ ಆಮೇಲೆ ಮತ್ತೆ ಅಗೇನ್ ಯೂಟ್ಯೂಬಲ್ಲೇ ಸರ್ಚ್ ಮಾಡಿದಾಗ YT ಸ್ಟುಡಿಯೋ ಅಲ್ಲಿ ಚಾಟ್ ಬಾಕ್ಸ್ ಇರುತ್ತಲ್ಲ, ಅಲ್ಲಿ ಚಾಟ್ ಮಾಡಿದ್ರೆ ಅವರು ಇನ್ಫಾರ್ಮೇಷನ್ ಏನಿದೆ ಕೊಡ್ತಾರೆ ಅಂತ. ಸರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಚಾಟ್ ಮಾಡಿದಾಗ ಇಂಡಿಯನ್ ಸಿಟಿಸನ್ ಅಂದರೆ US ಸಿಟಿಸನಿಂದ ಹೊರಗಡೆ ಯಾರೇ ಇದ್ರು, ಇವಾಗ ಎಕ್ಸಾಂಪಲ್ ನಮ್ಮದು ಇಂಡಿಯನ್ ಸಿಟಿಸನ್ಸ್ ಇರೋದು ವಿತಿನ್ 7 ಡೇಸಲ್ಲಿ ವೆರಿಫೈ ಆಗುತ್ತೆ ಅಂಥೇಳಿ ಅದರಲ್ಲಿ ಹೇಳಿದ್ರು ಅವರು. ಸೊ ಆವಾಗ ವೆಯ್ಟ್ ಮಾಡೋಣ 7 ಡೇಸ್ ಅಂತ ಹೇಳ್ಬಿಟ್ಟು ನಾನು
6th ಡೇ ನನ್ನದು ವೆರಿಫೈ ಆಯಿತು. ನೆಕ್ಸ್ಟ್ ಟ್ಯೂಸ್ಡೇಗೆ ನಾನು ವೆಡ್ನೆಸ್ಡೇ ಮಾಡಿದ್ದಕ್ಕೆ ಅದು ನೆಕ್ಸ್ಟ್ ಟ್ಯೂಸ್ಡೇಗೆ ವೆರಿಫೈ ಆಯಿತು, ಅಪ್ರೂವ್ ಆಯಿತು. ಟ್ಯೂಸ್ಡೇ ಅಪ್ರೂವ್ ಆದಮೇಲೆ ನನಗೆ ಫ್ರೈಡೇ ಮೇಲ್ ಬಂತು, ನಿಮ್ಮದು ಪೇಮೆಂಟ್ ಹಾಕಿದ್ದಾರೆ ಅಂಥೇಳಿ. ಪೇಮೆಂಟ್ ಹಾಕಿದ್ದೀವಿ, ವಿತಿನ್ 5 ಡೇಸಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಅಂತೇಳಿ ಬಂತು. ಆಮೇಲೂ ಕೂಡ ನನ್ನ ಭಯನೇ ಇದ್ದಿದ್ದು, ಯಾಕೆಂದರೆ ಅಕೌಂಟ್ ನಂಬರ್ ಕೊಟ್ಟಿದ್ದು ನಾನು ನನ್ನ ಹಸ್ಬೆಂಡ್ ಅಕೌಂಟ್ ನಂಬರ್ ಕೊಟ್ಟಿದ್ದಲ್ವ, ಅದಿನ್ನೇನು ಪ್ರಾಬ್ಲಮ್ ಆಗುತ್ತಪ್ಪ ಆ ಥರ ಕೂಡ ಭಯ ಇತ್ತು ನನಗೆ. ಸೊ ಫೈನಲಿ ನೆಕ್ಸ್ಟು ಟ್ಯೂಸ್ಡೇ ಮಾರ್ನಿಂಗ್ ನನ್ನ ಪೇಮೆಂಟ್ ರಿಸೀವ್ ಆಗಿದೆ ಅಂಥದ್ದು. ಸೊ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀನಿ. ಆ ಕಷ್ಟಪಡೋದಕ್ಕೆ ಕೆಲವೊಂದು ಲೇಸಿನೆಸ್ಸು ಕೂಡ ಕಾರಣ ಅಂತಲೇ. ನಾನು ಫಸ್ಟ್ ಟೈಮ್ ಹೋದಾಗಲೇ ಪ್ಯಾನ್ ಕಾರ್ಡ್ ಮಾಡಿಸ್ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ನಾನು ಯಾಕೆ ಅಂದ್ಕೊಂಡು ಸುಮ್ಮನೆ ಇದೆ. ಸೊ ಇದಿಷ್ಟು ನಾನು ಪೇಮೆಂಟಲ್ಲಿ ತೊಗೊಳ್ಳುವಾಗ ಮಾಡಿದಂಥ ಮಿಸ್ಟೇಕು. ಸೊ ಆ ಮಿಸ್ಟೇಕ್ ಈಗ ಹೊಸದಾಗಿ ಯಾರು ಪೇಮೆಂಟ್ ತೊಗೊಳ್ಳೋರಿದ್ದರೆ ಇನ್ನೂ ಕೂಡ, ಅಂದರೆ ಎಲ್ಲ ಕ್ರಿಯೇಟರ್ಸು ಕೂಡ ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೊಡಬೇಕು ವಿತಿನ್ ಡಿಸೆಂಬರ್ 31st ಒಳಗಡೆ ಅಂತ ಕೂಡ ಇತ್ತು ಅದರಲ್ಲಿ. ಸೊ ಯಾರಾದರೂ ನನ್ನ ಥರ ಗೊತ್ತಿಲ್ಲದೆ ಇರೋರಿದ್ರೆ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಮೇಲ್ ಬಂದಿರೋ ಚೆಕ್ ಮಾಡಿಕೊಂಡು ನಿಮ್ಮದು ಟ್ಯಾಕ್ಸ್ ಇನ್ಫಾರ್ಮೇಷನ್ ಅದನ್ನು ಫಿಲ್ ಮಾಡಿ ಅಂತೇಳಿ ಹೇಳ್ತೀನಿ. ಸೊ ಈ ರೀತಿಯಾಗಿ ನಾನು ನನ್ನ ಮಿಸ್ಟೇಕಿಂದ ಆಲ್ಮೋಸ್ಟ್ 120 ಡೇಸ್ ನಂದು ಮುಂದಕ್ಕೆ ಹೋಯ್ತು ಪೇಮೆಂಟ್ ಬಂದಿದ್ದು. ಮತ್ತು ನಿಮ್ಮೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದರೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡೋದಕ್ಕೆ ತಾನೇ ನನಗೆ ಈ ರೀತಿ ಪೇಮೆಂಟ್ ಬರೋಕ್ಕೆ ಸಾಧ್ಯ ಆಗಿದ್ದು. ಮತ್ತು ಇನ್ನೊಂದು ತುಂಬ ಅಂದರೆ 2-3 ವೀಡಿಯೋಸಿಂದ ನಾನು ಇದನ್ನು ಆ್ಯಡ್ ಮಾಡಬೇಕು ಅಂದ್ಕೊಂಡು ಮರ್ತೋಗ್ತಾ ಇದೆ. ಕಾವ್ಯ ಅಂತೇಳಿ ಸಬ್ಸ್ಕ್ರೈಬರು. ಸೊ ಅವರು ಮೇಘನ ಮನೆ ಗೃಹ ಪ್ರವೇಶಕ್ಕೆ ಕೂಡ ಬಂದಿದ್ದರು. ಸೊ ಬಂದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನು ಸಬ್ಸ್ಕ್ರೈಬರ್ ಅಂತೆಲ್ಲ ಹೇಳಿ. ಖುಷಿ ಆಯಿತು ನೀವು ಬಂದಿದ್ದು. ಬಟ್ ನನಗೆ ಇದ್ದಿದ್ದು ಬ್ಯುಸಿನಲ್ಲಿ ನಿಮ್ಮ ಜೊತೆ ಫೋಟೋ ತೆಕ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ಅವರು ಕೇಳಿದ್ರು ಲಾಸ್ಟ್ ವ್ಲಾಗಲ್ಲೇ ಯಾಕೆ ನಮ್ಮ ಫೋಟೋನ ಎಲ್ಲ ಆ್ಯಡ್ ಮಾಡಿಲ್ಲ ಅಂತೇಳಿ. ಸಾರಿ ಅದಕ್ಕೆ. ಸೊ ನೀವೇ ಒಂದು ಫೋಟೋನ ಕಳಿಸಿದ್ರಿ ಇದನ್ನು ಆ್ಯಡ್ ಮಾಡಿ ಅಂತ. ಬಟ್ 2-3 ವ್ಲಾಗ್ಸಿಂದ ನಾನು ಅದು ಮರೆತು ಹೋಗ್ತಾ ಇದ್ದೀನಿ. ಸಾರಿ ಅದಕ್ಕೋಸ್ಕರ. ಸೈಡಲ್ಲಿ ಹಾಕ್ತೀನಿ ನೋಡಿ, ಇವರೇ ಕಾವ್ಯ ಅಂಥೇಳಿ. ಇವರು ಕೂಡ ಗೃಹ ಪ್ರವೇಶಕ್ಕೆ ಬಂದಿದ್ರು ಸಬ್ಸ್ಕ್ರೈಬರು. ಸೊ ಥ್ಯಾಂಕ್ ಯು ಸೋ ಮಚ್. ಅವರೇ ಎಲ್ಲ ಇನ್ನೂ ಎಷ್ಟೋ ಜನ ಬಂದು ಮಾತಾಡ್ಸಿದ್ರು. ಅವ್ರಿಗೂ ಕೂಡ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನೀವು ಈ ರೀತಿ ಸಪೋರ್ಟ್ ಮಾಡ್ತಾ ಇರೋದ್ರಿಂದನೇ ನಮಗೆ ಏನೋ ಒಂದು ಹೆಲ್ಪ್ ಆಗ್ತಾ ಇದೆ ನಮ್ಮ ಚಾನಲ್ ಗ್ರೋ ಆಗೋದಕ್ಕೆ ಅಂಥೇಳಿ ಕೇಳ್ಕೊಳ್ತೀನಿ. ಸೊ ಈ ವರ್ಷದಲ್ಲಿ ಯಾರ್ಯಾರೆಲ್ಲ ನನಗೆ ಹೆಲ್ಪ್ ಮಾಡಿದ್ದೀರಾ ಈ ಚಾನಲ್ನ ಗ್ರೋ ಮಾಡೋದಕ್ಕೆ, ಯಾರ್ಯಾರೆಲ್ಲ ನನ್ನ ವಿಡಿಯೋನ ಇಷ್ಟಪಟ್ಟು ನೋಡ್ತೀರಾ, ಸೊ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಮುಂದಿನ ವರ್ಷ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರಲಿ, ಜೊತೆಗೆ ನನಗೂ ಕೂಡ ತುಂಬ ಚೆನ್ನಾಗಿರಲಿ. ಅದ್ರ ಜೊತೆಗೆ ನಾನು ಏನು ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಅದನ್ನು ನಾನು ಯಾವುದಕ್ಕೆ ಯೂಸ್ ಮಾಡ್ತೀನಿ, ಯಾವ ರೀಸನ್ಗೆ ಯೂಸ್ ಮಾಡ್ತೀನಿ, ಏನೋ ಒಂದು ಒಳ್ಳೆಯ ರೀಸನ್ಗೆ ನಾನು ಯೂಸ್ ಮಾಡೋಣ ಅಂತೇಳಿ ಹಾಗೆ ಇಟ್ಟಿದ್ದೀನಿ. ಸೊ ಅದು ಯಾವ ರೀಸನ್ಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ಮುಂದೆ ಬರುವಂಥ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಇನ್ನು 2 ಡೇಸ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ವ್ಲಾಗು ಮೇ ಬಿ ನಾಳೆ ಹಾಕಿದ್ರೆ ಇನ್ನು 1 ಡೇ ಇರುತ್ತೆ. ಸೊ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಹೀಗೆ ಸಪೋರ್ಟ್ ಮಾಡ್ತಾರೆ, ಇನ್ನು ಹೆಚ್ಚು ಸಪೋರ್ಟ್ ಮಾಡ್ತಾರೆ ನಮಗೆಲ್ಲ, ಎಲ್ಲ ಕ್ರಿಯೇಟರ್ಸ್ಗೂ ಕೂಡ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಮತ್ತು ತುಂಬ ಜನ ನಮ್ಮ ಸ್ಯಾರಿ ಕುಚ್ಚು ಕಟ್ಕೊಡ್ತೀರಾ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರ. ಖಂಡಿತ ಕಟ್ಕೊಡ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ಬಂದುಬಿಟ್ಟು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೀರೆನ ಕಲೆಕ್ಟ್ ಮಾಡಿಕೊಂಡು ಕುಚ್ಚು ಕಟ್ಕೊಡ್ತೀನಿ. ಸೊ ಎಲ್ಲರೂ ಯಾರೇ ಸೀರೆಗೆ ಕುಚ್ಚು ಕಟ್ಟಿಸ್ಕೊಳ್ಬೇಕಂತ ಇದ್ರು ಖಂಡಿತ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನನಗೆ DM ಮಾಡಿ. ಒನ್ಸ್ ಅಗೇನ್ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಮಾತಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಇಯರ್. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.